ಮೌನಿ ಏನ್ ತಪ್ಪ ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. 2014 ಮಾರ್ಚ್ 13ನೇ ತಾರೀಕು ಪಕ್ಷ ನನ್ನನ್ನ ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆನ ಮಾಡ್ತು. ಅವ್ರು ಘೋಷಣೆ ಮಾಡ್ಬೇಕಾದ್ರೆ ಮೈಸೂರಲ್ಲಿ ಯಾರು ಕೇಳಿದ್ರ? ಯಾರನ್ನು ಕೇಳಿಲ್ಲ. ನನ್ನ ಕೇಳಿದ್ರೆ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರ? ಇಲ್ಲ. ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆನ ಮಾಡ್ತು. ನಾನು ಕಳಿಸಿದ್ರು. ಇಲ್ಲೆಲ್ಲ ಕೂತಿರೋರು ಕೂಡ ದುಡಿದು ನನ್ನನ್ನು ಗೆಲ್ಸಿದ್ರು. 10 ವರ್ಷ MP ಮಾಡಿದ್ದಾರೆ. ಅದೇ 2024 ಮಾರ್ಚ್ 13 ಅದೇ ದಿನ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ನನಗೆ ಉತ್ತರ ಕೊಡಬೇಕು, ನಂದೇನೋ ಪ್ರಶ್ನೆಗಳಿದೆ, ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು, ನನ್ನನ್ನು ಕನ್ವಿನ್ಸ್ ಮಾಡಬೇಕು, ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ. 10 ವರ್ಷದ ಹಿಂದೆನೂ ಯಾರನ್ನೂ ಕೇಳಿ ನಂಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ. 10 ವರ್ಷದ ನಂತರನೂ ನನ್ನನ್ನು ಕೇಳಿ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಅಗತ್ಯ ಪಕ್ಷಕ್ಕಿಲ್ಲ. ಕ್ಷೇತ್ರದ ಜನರಿಗೆ ಉತ್ತರ ಕೊಡುವಂತದ್ದು ಯಾಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ರೆ ಕ್ಷೇತ್ರದ ಜನ ಕೇಳಿದ್ದಾರೆ. ಪ್ರತಾಪ್ ಸಿಂಹ ಅವ್ರು ಕೇಳದೇ ಇದ್ರು 14ರಲ್ಲಿ ತಾವು ಏನು ಗೊತ್ತಿರಲಿಲ್ಲ ಕ್ಷೇತ್ರದವ್ರಿಗೆ. ತಾವು ಟಿಕೆಟ್ ಕೊಟ್ಟರು, ಸರ್ಪ್ರೈಸ್ ಆಗಿ ಕೊಟ್ಟರು, ಓಕೆ. ಈಗ ಯಾಕೆ ಸರ್ಪ್ರೈಸ್ ಆಗಿ ತೆಗೆದ್ರು ಅನ್ನೋ ಪ್ರಶ್ನೆ. ಈಗ 10 ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ರು. ಒಂದು ನಿಮಿಷ ಹೇಳ್ತೇನೆ. ಯಾಕೆ ನನ್ನ ದೋಸ್ತ ದುಶ್ಮನ ಯಾಕೆ ಈ ತರ ಕಾಟ ಕೊಡ್ತಾ ಇದೆಯಾ? ನೀವು ಯಾವ್ದೋ ಒಂದು ಬೇರೆ ಜೊತೆ ಹೇಳ್ತೀನಿ ಕೇಳಿ. 10 ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನ್ನ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನ್ಸಿರ್ಬೋದು. ಇವಾಗ ಪಕ್ಷ ಒಬ್ಬ MP ಆಗಿ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ. ಪಕ್ಷ ಸಂಘಟನೆ ಮಾಡಿ ಇವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದ್ಯಾ, ಪಕ್ಷ ಸಂಘಟನೆಯಲ್ಲೂ ಆ ಶಕ್ತಿನ ತೋರಿಸುವಂತ ನನಗೆ ಬೇರೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇವತ್ತು ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದ್ರೆ ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಸೋದು ಅಷ್ಟೇ ನಮ್ಗಿರೋದು. 10 ವರ್ಷ ಸಂಸದರಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿನ